ರಾಜ್ಯದಲ್ಲಿ ಕಬ್ಬು ಬೆಳೆಗಾರರ ಕಾವೇನಿದೆ ಕಾಡ್ಗಿಚ್ಚಿನತ್ತೆ ಮತ್ತೆ ಹಬ್ಬಿಕೊಳ್ತಾ ಇದೆ. ಟನ್ ಕಬ್ಬಿಗೆ 3,500 ರೂಪಾಯಿ ಬೆಲೆ ನಿಗದಿ ಮಾಡಿ ಅಂತ ರೈತರು ಆಗ್ರಹಿಸಿದ್ದಾರೆ. ಟನ್ ಕಬ್ಬಿಗೆ 3,500 ರೂಪಾಯಿ ಬೆಲೆ ನಿಗದಿಗೆ ರೈತರು ಆಗ್ರಹಿಸಿದ್ದಾರೆ. ಉತ್ತರ ಕರ್ನಾಟಕದ ಹಲವು ಕಡೆ ರೈತರು ಹೋರಾಟ ನಡೆಸುತ್ತಿದ್ದಾರೆ. ಬೆಳಗಾವಿ, ಬಾಗಲಕೋಟೆ, ಬೀದರ್ನಲ್ಲಿ ಪ್ರೊಟೆಸ್ಟ್ ಆಗ್ತಿದೆ. ಕಸಬಾ ಜಂಬಗಿ ಕ್ರಾಸ್ ಬಳಿ ರಸ್ತೆಯನ್ನ ಬಂದ್ ಮಾಡಿ ಧರಣಿ ಕುಳಿತುಕೊಂಡಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಕಸಬಾ ಜಂಬಗಿಯಲ್ಲಿ ಪ್ರೊಟೆಸ್ಟ್ ಆಗ್ತಿದೆ. ವಿಜಯಪುರ ಹಾಗೆ ಬೆಳಗಾವಿ ಹೆದ್ದಾರಿಯನ್ನ ಬಂದ್ ಮಾಡಿ ಆಕ್ರೋಶವನ್ನ ಹೊರಹಾಕಲಾಗ್ತಾ ಇದೆ. ಹತ್ರ ಒಂದು ವಾರ ಆಯಿತು. ಕಬ್ಬು ಬೆಳೆಗಾರರ ಪ್ರೊಟೆಸ್ಟ್ಗೆ ಸಂಬಂಧಪಟ್ಟಂತೆ 9 ದಿನಗಳ ಪ್ರತಿಭಟನೆಯಾಗಿ ಸಿದ್ದರಾಮಯ್ಯ ಅವರು ತೆಗೆದುಕೊಂಡಂತಹ ಡಿಸಿಷನ್ನ ದಿನಗಳನ್ನ ಹೇಳ್ತಾ ಇರೋದು. ಅಂದ್ರೆ ಒಂದು ಲೆಕ್ಕದಲ್ಲಿ 3,500 ರೂಪಾಯಿ ಬೆಲೆ ನಿಗದಿ ಮಾಡಬೇಕು ಅಂತ ಕಬ್ಬು ಬೆಳೆಗಾರರು ಉತ್ತರ ಕರ್ನಾಟಕ ಭಾಗದಲ್ಲಿ ಈಗಾಗಲೇ ಜ್ವಾಲೆಯಂತೆ ಸಿಡಿತಾ ಇದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಒಂದು ಕಡೆ ಸರ್ಕಾರ 50 ರೂಪಾಯಿ ನಮ್ಮ ಕಡೆಯಿಂದ ಅನುದಾನ, ಹಾಗೆ ಕಬ್ಬು ಮಾಲೀಕರ ಕಡೆಯಿಂದ 50 ರೂಪಾಯಿ, ಒಟ್ಟಾರೆಯಾಗಿ 3,300 ರೂಪಾಯಿಯನ್ನ ಫೈನಲ್ ಮಾಡುವ ರೀತಿಯಲ್ಲಿ ರೈತರ ಮುಖಂಡರ ಜೊತೆ ಹಾಗೆ ಕಬ್ಬು ಕಾರ್ಖಾನೆಯ ಮಾಲೀಕರ ಜೊತೆ ಕೂಡ ಕುಳಿತುಕೊಂಡು ಸಭೆಯನ್ನ ನಡೆಸಿದ್ರು. ಎಲ್ಲವೂ ಕೂಡ ಫೈನಲ್ ಆಯ್ತು ಅಂತ ಅಂದುಕೊಳ್ಳುವಷ್ಟರಲ್ಲೇ ಏನೋ ಸರಿಯಾಗಿಲ್ಲ, ಮಿಶ್ರ ಪ್ರತಿಕ್ರಿಯೆ ಕೂಡ ಸಿಕ್ತು. ಕುಂದಾನಗರಿ, ಬೆಳಗಾವಿ ಜಿಲ್ಲೆಯಲ್ಲೂ ಕೂಡ ಪ್ರತಿಭಟನೆಯ ಕಾವು ಏರ್ತಾ ಇದೆ. ಬೀದರ್ನಲ್ಲಿ, ಅದರಲ್ಲೂ ಬೀದರ್ನ ಹುಮನಾಬಾದ್ ಪಟ್ಟಣದಲ್ಲಿ ಧರಣಿ ಕುಳಿತುಕೊಂಡಿದ್ದಾರೆ ರೈತರು. ಎತ್ತಿನ ಬಂಡಿ ಹಾಗೆ ಟ್ರ್ಯಾಕ್ಟರ್ಗಳಿಗೆ ಕಬ್ಬನ್ನ ಕಟ್ಟಿ ಪ್ರತಿಭಟನೆ ನಡೆಸಲಾಗ್ತಿದೆ. ರೈತರ ಹೋರಾಟದಲ್ಲಿ ವಿವಿಧ ಸಂಘಟನೆಗಳು ಭಾಗಿಯಾಗಿವೆ. ಸಿಎಂ ಸಿದ್ದರಾಮಯ್ಯ ಹಾಗೆ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ರ ಫೋಟೋ ಹಿಡಿದು ಕಿಡಿಕಾರ್ತಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ರೈತರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಈ ಹಿಂದೆ ಕೂಡ ಅಣಕುಶವ ಯಾತ್ರೆ ಅಥವಾ ಚಾಟಿ ಏಟಿನ ಮೂಲಕ ವಿನೂತನ ಪ್ರತಿಭಟನೆ, ರಸ್ತೆಯ ಮಧ್ಯದಲ್ಲೂ ಕೂಡ ಅಡಿಗೆಯನ್ನ ಮಾಡಿಕೊಳ್ಳೋದ್ರ ಮೂಲಕ ಸುಮಾರು 9 ದಿನಗಳ ಕಾಲ ಪ್ರತಿಭಟನೆಯನ್ನ ನಡೆಸಿದ್ರು. ಈಗ ಪ್ರತಿಭಟನೆಯ ಕಾವು ಮತ್ತೆ ಮುಂದುವರೆದಿದೆ. ರೈತರ ಹೋರಾಟದಲ್ಲಿ ಈ ಹಿಂದೆ ಕೂಡ ವರ್ತಕರು ಸೇರಿದಂತೆ ಸಾರ್ವಜನಿಕರು ಸಾಥ್ ನೀಡಿದ್ರು. ವಿವಿಧ ಸಂಘಟನೆಗಳು ಕೂಡ ಭಾಗಿಯಾಗಿದ್ವು. ಈಗೇನು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಸಿಎಂ ಸಿದ್ದರಾಮಯ್ಯ ಅವರು ಹಾಗೆ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ರ ಫೋಟೋ ಹಿಡಿದು ಕಿಡಿಕಾರ್ತಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರವನ್ನ ಕೂಗಿ ರೈತ ವಿರೋಧಿ ಸರ್ಕಾರ ಅನ್ನೋದಾಗೂ ಕೂಡ ಪೋಸ್ಟರ್ನ ಹಿಡಿದು ಒಂದು ರೀತಿ ಪ್ರತಿಭಟನೆಯನ್ನ ಮತ್ತೊಂದು ಹಂತಕ್ಕೆ ಕೊಂಡೊಯ್ತಿದ್ದಾರೆ. ಅಂದ್ರೆ ಕೆಲವೊಂದಷ್ಟು ರೂಲ್ಸ್ ರೆಗ್ಯುಲೇಷನ್ಸ್ ಅನ್ನ ಇಟ್ಕೊಂಡು ಸರ್ಕಾರ ನೀಡಿದಂತಹ ಫೈನಲ್ ಡಿಸಿಷನ್ ಅನ್ನ ಒಪ್ಕೊಳ್ಳೋದಕ್ಕೆ ರೈತರು ಕೂಡ ಮುಂದಾಗ್ತಾ ಇಲ್ಲ. ನೀವು ಗಮನಿಸ್ತಾ ಇದ್ದೀರಾ, ಸಿದ್ದರಾಮಯ್ಯ ಅವರ ಪೋಸ್ಟರ್ಗೆ ಇಂಟು ಮಾರ್ಕ್ ಹಾಕೋದ್ರ ಮೂಲಕ ಕಿಡಿಕಾರ್ತಾ ಇರೋದು ಮತ್ತಷ್ಟು ತಾರಕಕ್ಕೇರುವಂತಹ ಪ್ರತಿಭಟನೆಯ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಒಂದು ಕಡೆ ಮಿಶ್ರ ಪ್ರತಿಕ್ರಿಯೆ ಸಿಕ್ಕಾಗ್ಲೇ ಸಿದ್ದರಾಮಯ್ಯ ಅವರು ಕೂರಿಸಿ ಕೂಲಂಕುಷವಾಗಿ ಅದೇನಿದೆ ಮಾತುಕತೆಯ ಮೂಲಕ ಬಗೆಹರಿಸಿಕೊಳ್ಳಬಹುದಾಗಿತ್ತು. ದಿನ ಬಿಟ್ಟು ದಿನ ಪ್ರತಿಭಟನೆಯ ಸ್ವರೂಪವನ್ನ ಪಡ್ಕೊಳ್ತಾ ಇರೋದು ನಿಜಕ್ಕೂ ಬೇಸರದ ವಿಚಾರ. ನಮ್ಮ ರಾಜ್ಯಕ್ಕೆ ಕಂಪೇರ್ ಮಾಡಿದ್ರೆ ಬೇರೆ ರಾಜ್ಯಗಳಲ್ಲಿ ಕಬ್ಬು ಬೆಳೆಗಾರರಿಗೆ ಕೊಡ್ತಾ ಇರುವಂತಹ ದರ ನಿಗದಿ ಕೂಡ ಅತ್ಯಂತ ಹೆಚ್ಚಿನ ಮಟ್ಟದಲ್ಲಿದೆ. ಹಾಗಾಗಿ ನಮಗೂ ಕೂಡ ಅಷ್ಟು ಕೊಡಬೇಕು. ಯಾಕಂತ ಹೇಳಿದ್ರೆ ಕಬ್ಬಿನ ಉತ್ಪನ್ನಗಳಿಂದ ಬರುವಂತ ಲಾಭವನ್ನ ಕೂಡ ರೈತರ ಪಾಲಿಗೆ ಕೊಡ್ತಿಲ್ಲ ಸರ್ಕಾರ. ಹಾಗಾಗಿ ಕೆಲವೊಂದಷ್ಟು ಸಾಧಕ ಬಾಧಕಗಳು ಏನಿದೆ ಎಲ್ಲವನ್ನ ನೋಡಿಕೊಂಡು ನಮಗೂ ಕೂಡ ಲಾಭವನ್ನ ಹಂಚಿ ಅಂತ ರೈತರು ಕೇಳ್ತಿದ್ದಾರೆ. ನಿಮ್ಮ ಹತ್ರ ಏನು ಬಿಟ್ಟಿ ಭಾಗ್ಯವನ್ನ ಕೇಳ್ತಾ ಇಲ್ಲ, ದುಡಿದಿರುವಂತಹ ಬೆಳೆಗೆ ಸರಿಯಾದಂತಹ ಬೆಲೆ ನಿಗದಿ ಮಾಡಿ ಅಂತ ಕೇಳ್ತಿದ್ದಾರೆ. ಆದ್ರೆ ಕೊಡಬೇಕು, ಆಗಿಲ್ಲ ಅಂತ ಹೇಳಿದ್ರೆ ಕೊಡದೇ ಇರೋದಕ್ಕೆ ಕಾರಣ ಏನು? ಕೇವಲ ರಾಜಕೀಯ ಭಾಷಣಗಳಿಗೆ, ಚುನಾವಣಾ ಪ್ರಚಾರಗಳಿಗೆ ರೈತರು ದೇಶದ ಬೆನ್ನೆಲುಬು ಅಂತ ಕೊಚ್ಕೊಳ್ಳೋದಲ್ಲ. ಬನ್ನಿ ಕಿವಿ ಕೊಡಿ, ಅವ್ರದ್ದು ಸಮಸ್ಯೆ ಏನಿದೆ ಕೇಳಿಸ್ಕೊಳ್ಳಿ. ಅದು ಬಿಟ್ಟು ಮಿಶ್ರ ಪ್ರತಿಕ್ರಿಯೆ ಸಿಗ್ತಿದೆ. ಒಬ್ರು ಓಕೆ ಅಂತ ಹೇಳಿದ್ರೆ ಎಲ್ಲ ರೈತರು ಕೂಡ ಒಂದೇ ರೀತಿಯಾದಂತಹ ಮೂಲಭೂತ ಸೌಕರ್ಯ ಆಗಿರಲಿ, ನೀರಾವರಿ ಆಗಿರಲಿ ಹೊಂದಿರೋದಿಲ್ಲ. ಹಾಗಾಗಿ ಅವ್ರು ಯಾಕೆ ಕೇಳ್ತಿದ್ದಾರೆ ಅನ್ನೋದನ್ನ ಕೂಡ ಸ್ವಲ್ಪ ಮನದಟ್ಟು ಮಾಡ್ಕೊಳ್ಬೇಕು ಸರ್ಕಾರ. ಸಕ್ಕರೆ ಸಚಿವರು ಕೂಡ ಸಂಬಂಧಪಟ್ಟಂತೆ ಮನವೊಲಿಸುವ ಪ್ರಯತ್ನ ಆಯಿತು, ಅವರ ನೇತೃತ್ವದಲ್ಲೂ ಸಭೆಗಳಾಯಿತು, ಯಾವುದು ಕೂಡ ವರ್ಕೌಟ್ ಆಗಿಲ್ಲ. ಇದು ನಿಮ್ಮ ಸರ್ಕಾರದ ಬಳುವಳಿ ರೈತರು ಕೊಟ್ಟಿರೋದು. ನೋಡೋಣ ಇನ್ನು ತಾರಕಕ್ಕೆ ಯಾವ ರೀತಿ ಏರುತ್ತೆ, ರೈತರ ಪ್ರತಿಭಟನೆ ಎಷ್ಟು ದಿನ ಮುಂದುವರಿಯುತ್ತೆ, ಅದಕ್ಕೆ ಮುಲಾಮು ಹಚ್ಚುವ ಕೆಲಸ ರಾಜ್ಯ ಸರ್ಕಾರದಿಂದ ಆಗುತ್ತಾ, ಕಾದು ನೋಡೋಣ.